ಇನ್ನು 11A ಪಾಯಿಂಟ್ನಲ್ಲಿ ಮೊನ್ನೆ ಓರ್ವ ಮನುಷ್ಯನ ಪೂರ್ಣ ಅಸ್ಥಿಪಂಜರ ಪತ್ತೆ ಆದಂತ ಕಾರಣಕ್ಕಾಗಿ, ಅದು ಮೇಲ್ಮೈಯಲ್ಲೇ ಪತ್ತೆ ಆಗಿದ್ದಂತ ಕಾರಣಕ್ಕಾಗಿ ಆ 11A ಪಾಯಿಂಟ್ ಬಗ್ಗೆ ಬಹಳ ಕುತೂಹಲ ಇತ್ತು. ಬಟ್ ಇವತ್ತು ಅಲ್ಲಿ ಹೆಚ್ಚಿನ ಉತ್ಖನನ ನಡೆದಿದೆ, ಹೆಚ್ಚಿನ ಶೋಧ ಕಾರ್ಯ ನಡೆದಿದೆ, ಆದ್ರೆ ಏನು ಸಿಕ್ಕಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸೊ 11A ಪಾಯಿಂಟ್ನಲ್ಲಿ ಮೊನ್ನೆ ಸಿಕ್ಕಿದ್ದಂತಹ ಒಂದು ಅಸ್ಥಿಪಂಜರ ಅದೇನು ಬಹಳ ಅಗಿಯದೆ ಸಿಕ್ಕಂತ ಅಸ್ಥಿಪಂಜರ ಭೂಮಿಯ ಮೇಲ್ಭಾಗದಲ್ಲೇ ಇತ್ತು ಅಂತ, ಹಾಗಾಗಿ ಅದ್ರ ಬಗ್ಗೆ ಗುಮಾನಿ ಇದೆ. ಈಗ ತಾನೇ ನೀವು ರಿಪೋರ್ಟಲ್ಲೂ ಕೂಡ ನೋಡಿದ ಹಾಗೆ ಈ ದೂರುದಾರ ಹೇಗೆ ಆತ ಬೇರೆ 13 ಪಾಯಿಂಟನ್ನು ಹೊರತುಪಡಿಸಿ ಆ ಪಾಯಿಂಟ್ನಲ್ಲಿ ಇದೆ ಅಂತೇಳಿ ನಿಖರವಾಗಿ ಹೇಳಿ ಕರ್ಕೊಂಡು ಹೋದ ಅನ್ನುವಂಥದ್ದು ಕೂಡ ಗುಮಾನಿ ಕಾರಣ ಆಯಿತು. ಬಟ್ ಅಲ್ಲೊಂದು ಅಸ್ಥಿಪಂಜರ ಸಿಕ್ಕಿದೆ, ಈಗ ಅದ್ರ ಬಗ್ಗೆ ತನಿಖೆ ಆಗಬೇಕಿದೆ, ಆಗ್ತಾ ಇದೆ. ಅದು ಅದರ ನಡುವೆನೇ ಇನ್ನೂ ಹೆಚ್ಚಿನ ಆಳಕ್ಕೇನಾದರೂ ಹೋದರೆ ಮೃತದೇಹಗಳು ಸಿಗಬಹುದು ಅನ್ನುವಂಥ ನಿರೀಕ್ಷೆ ಇತ್ತು. ಬಟ್ ಇಲ್ಲ, ಯಾವುದೂ ಸಿಕ್ಕಿಲ್ಲ. ಅಲ್ಲಿಗೆ ಇನ್ನು ಉಳಿದಿರುವಂಥದ್ದು ಒಂದು ಪಾಯಿಂಟ್, ಅದು ಪಾಯಿಂಟ್ ನಂಬರ್ 13. ದೂರುದಾರ ತೋರಿಸಿದಂಥ ಒಟ್ಟು 14 ಸ್ಥಳ, ಮೊದಲಿಗೆ 13 ತೋರಿಸಿದಂಥದ್ದು, ಆಮೇಲೆ 11A ಅನ್ನುವಂಥದ್ದಕ್ಕೆ ಅದಕ್ಕೊಂದು ಹೆಸರು ಕೊಟ್ಟಿದ್ದಾರೆ. 14 ಅನ್ನುವಂಥದ್ದಿತ್ತು, ಇಲ್ಲ 11A ಅದು. ಸೊ ಒಟ್ಟು 14 ಜಾಗ. ಆ 14 ಜಾಗಗಳಲ್ಲಿ 13 ಸ್ಥಳಗಳ ಉತ್ಖನನ ಅಥವಾ ಶೋಧ ಕಾರ್ಯ ಇದೀಗ ಮುಗಿದಿದೆ. ಇನ್ನುಳಿದಿರುವಂಥದ್ದು ಒಂದು ಸ್ಥಳ. ಸೊ ಬೆಳ್ತಂಗಡಿ SIT ಕಚೇರಿಯಲ್ಲಿ ಒಂದ್ ಕಡೆ ಮೀಟಿಂಗ್ ನಡೀತಾ ಇದೆ. ದೂರುದಾರನ ಸಮೇತ SIT ಕಚೇರಿಗೆ ಇದೀಗ ಅಧಿಕಾರಿಗಳು ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿಯಲ್ಲಿರುವಂತಹ SIT ಕಚೇರಿಗೆ ಹೊಸದಾಗಿ ಅಲ್ಲಿ ಒಂದು ಕಚೇರಿಯನ್ನ ಮಾಡ್ಕೊಂಡಿದ್ದಾರಲ್ಲ, ಆ ಕಚೇರಿಗೆ ಪ್ರಣಬ್ ಮೊಹಂತಿ, DIG ಅನುಚೇತ್ ಇವರೆಲ್ಲ ಬಂದಿದ್ದಾರೆ. ದೂರುದಾರನ ಸಮೇತವಾಗಿ ಬಂದಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ದೂರುದಾರನ ಸಮೇತ SIT ಟೀಮ್ ಸದ್ಯ ಈಗ ವಾಪಸ್ ಆಗಿದೆ ಅನ್ನುವಂಥದ್ದು ಗೊತ್ತಾಗಿದೆ. ಆಮೇಲೆ ಈಗ ಆಲ್ರೆಡಿ 13ನೇ ಪಾಯಿಂಟ್ಗೂ ಕೂಡ ಹೋಗಿ ಒಂದು ಹಂತದಲ್ಲಿ ಪರಿಶೀಲಿಸುವಂಥ ಕಾರ್ಯ ಕೂಡ ಆಗಿದೆ ಅಂತೇಳಿ ತಿಳಿದು ಬರ್ತಾ ಇದೆ. ಸೊ ಅದರ ನಡುವೆನೇ ಈಗ ಅವರು SIT ಕಚೇರಿಗೆ ಬಂದಿದ್ದಾರೆ, ದೂರುದಾರನ ಸಮೇತವಾಗೇ ಬಂದಿದ್ದಾರೆ. ಪೊಲೀಸರಿಗೀಗ ಹಲವು ಗೊಂದಲಗಳಿದೆ. ಒಂದು, ದೂರುದಾರ ಬಹುಶಃ ಇನ್ನೂ ಅವ್ರ ಕೆಲ ಸ್ಥಳಗಳನ್ನು ಹೇಳ್ಬೋದು ಅಂತ ಕಾಣಿಸುತ್ತೆ. ಬಟ್ ಎಷ್ಟು ವಿಶ್ವಾಸಾರ್ಹ, ಏನು ಎತ್ತ ಅನ್ನುವಂಥದ್ದು ಒಂದು ಗೊಂದಲ ಇದೆ. ಎರಡನೆಯದಾಗಿ 11A ಪಾಯಿಂಟ್ನಲ್ಲಿ ಸಿಕ್ಕಂಥ ಮೃತದೇಹದ ಬಗ್ಗೆ ಸ್ವಲ್ಪ ಅವರಿಗೆ ಗೊಂದಲ ಇದೆ. ಮೂರನೇದಾಗಿ ಈಗ 13ನೇ ಸ್ಥಳ ಒಂದು ಅಗಿಯುವಂಥದ್ದು ಬಾಕಿ ಇದೆ. ಇನ್ನೊಂದು ವಿಚಾರ ಅಂತ ಶಾಲಾ ಬಾಲಕಿಯ ವಿಚಾರ ಕೂಡ ಅವ್ರು ಹೇಳಿದ್ರು. ಆ ಸ್ಥಳದ ಶೋಧ ಕಾರ್ಯ ನಡೆಯುತ್ತಾ ಏನು ಅನ್ನೋದು ನೋಡಬೇಕಿದೆ. ತನಿಖಾ ಮಾಹಿತಿಯನ್ನು ಸದ್ಯ SIT ಮುಖ್ಯಸ್ಥರು ಪಡಿತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. DIG ಅನುಚೇತ್, SP ಸೈಮನ್ ಇವ್ರ ಬಳಿ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದಾರೆ. 13ನೇ ಪಾಯಿಂಟ್ ಪರಿಶೀಲಿಸಿ ವಾಪಸ್ ಆಗಿದ್ದಾರೆ DIG ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸೊ 13ನೇ ಪಾಯಿಂಟ್ನಲ್ಲಿ ಶೋಧ ನಡೆಸುವ ಬಗ್ಗೆ ಈಗ ಚರ್ಚೆ ನಡೀತಾ ಇದೆ. ನೇತ್ರಾವತಿ ಡ್ಯಾಮ್ನ ಪಕ್ಕದಲ್ಲಿ ಇರುವಂಥ ಪಾಯಿಂಟ್ ನಂಬರ್ 13 ಇದು. ಸೊ ಬೆಳ್ತಂಗಡಿ SIT ಕಚೇರಿಯಲ್ಲಿ ಮೊಹಾಂತಿ ಅವರು ಸದ್ಯ ಈಗ ಮೀಟಿಂಗ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ. ಹಿರಿಯ ಕೆಲ ಅಧಿಕಾರಿಗಳ ಜೊತೆಗೆ ಅವರು ಮಾಹಿತಿಗಳನ್ನು ಪಡೆದುಕೊಳ್ತಾ ಇದ್ದಾರೆ. ಇಲ್ಲಿ ತನಿಖಾ ಪ್ರಗತಿಯನ್ನು, ಮುಂದೆ ಏನಾದರೂ ಸ್ಥಳಗಳನ್ನು ಅಗಿಬೇಕಾದಂಥದ್ದು ಅನಿವಾರ್ಯತೆ ಇದೆಯಾ, ಈ ಎಲ್ಲ ವಿಚಾರಗಳ ಬಗ್ಗೆನೂ ಇದೀಗ ಅವರು ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. 2 ವಿದ್ಯುತ್ ಕಂಬಗಳಿರುವ ಜಮೀನಿನಲ್ಲಿ ಶೋಧ ಮಾಡಬೇಕು, ಈ ಬಗ್ಗೆ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಜೊತೆ SIT ಚರ್ಚೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಡ್ಯಾಮ್ ಪಕ್ಕ ಅಗೆಯುವ ಬಗ್ಗೆ ಅಧಿಕಾರಿಗಳಿಂದ ಅವರು ಮಾಹಿತಿಯನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ಸೊ ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದೆ SIT ಟೀಮ್ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ವಿಷಯ ಏನು ಅಂತಂದರೆ, ಈಗ ಅದು ಹೇಳಿ ಕೇಳಿ ಅಲ್ಲಿ ಡ್ಯಾಮ್ ಇದೆ, ಆಮೇಲೆ ವಿದ್ಯುತ್ ಕಂಬಗಳಿದೆಯಂತೆ. ಸೊ ಆ ವಿದ್ಯುತ್ ಕಂಬಕ್ಕೂ ಹಾನಿ ಆಗಬಾರ್ದು, ಆಮೇಲೆ ಡ್ಯಾಮ್ಗೂ ಕೂಡ ಏನು ಸಮಸ್ಯೆ ಆಗಬಾರ್ದು. ಇವರು ಅಗಿಯುವಂಥದ್ದು 5 ಅಡಿ 6 ಅಡಿ ಆದರೂ ಕೂಡ ಡ್ಯಾಮ್ ಪಕ್ಕದಲ್ಲೇ ಇರುವಂಥ ಕಾರಣಕ್ಕಾಗಿ ಏನಾದರೂ ಸಮಸ್ಯೆ ಆಗುತ್ತಾ ಅನ್ನುವಂಥದ್ರ ಕಡೆಗೂ ಕೂಡ ಅವರು ಪರಿಶೀಲಿಸಬೇಕಾಗುತ್ತೆ. ಈ ಕಾರಣಕ್ಕಾಗಿಯೇ ಅವರು ಸಣ್ಣ ನೀರಾವರಿ ಇಲಾಖೆಗೆ ಸಂಬಂಧಪಟ್ಟ ಹಾಗೆಯೇ ಆ ಭಾಗದ ಎಂಜಿನಿಯರ್ಸ್ಗಳ ಒಂದು ಸಲಹೆಯನ್ನು ಪಡೆದುಕೊಳ್ತಾ ಇದ್ದಾರೆ. ನೋಡಬೇಕಿದೆ, ಒಂದು ಆ ಸ್ಥಳದಲ್ಲಿ ಡ್ಯಾಮ್ ಇರುವಂಥ ಕಾರಣಕ್ಕಾಗಿ ಈಗ ಭಾಳ ನೀರು ಬೇರೆ ಹರಿಯುವಂಥ ಸಂದರ್ಭ, ಹಾಗಾಗಿ ಸ್ವಲ್ಪ ಮುಂಜಾಗ್ರತೆಯನ್ನು ವಹಿಸಬೇಕಾದಂಥದ್ದು ಅನಿವಾರ್ಯತೆ ಇದೆ.